ಒಬ್ಬ ಲೈಫಲ್ಲಿ ಸಕ್ಸಸ್ ಆದ ಅಂದ್ರೆ ಅವನ ಹಿಂದೆ ಒಂದು ಹೆಣ್ಣಿರ್ತಾಳೆ ಅಂತಾರಲ್ಲ, ಅವ್ರು ಯಾರು ಗೊತ್ತಾ? ಅವನ ಹೆಂಡತಿ, ತುಂಬಿನ ಮನೆಯ ಸೊಸೆ. ಅತ್ತೆ, ಮಾವ, ನಾದ್ನಿ, ಮೈದುನ ಇವ್ರ ಕಿರುಕುಳಗೆಲ್ಲ ಸಹಿಸ್ಕೊಂಡು, ಅವ್ರು ಕೊಟ್ಟ ಕಷ್ಟಗಳೆಲ್ಲ ತಿನ್ಕೊಂಡು, ಅವ್ರ ಬೇಕು ಬೇಡಗಳನ್ನೆಲ್ಲ ನೋಡ್ಕೊಂಡು, ಅವ್ರ ಆಸ್ಪತ್ರೆಗೆ ಕರ್ಕೊಂಡೋಗಿ ಅವ್ರ ಬೆಡ್ ಚೇಂಜ್ ಮಾಡಿ, ಮಕ್ಕಳೆತ್ತು ಆ ಮಕ್ಳು ಕುಂಡೆ ತೊಳೆದು, ಈ ಗಂಡನ್ ನೋಡ್ಕೊಂಡು ಅವನು ಕಾಲಕ್ಕೆ ಇಸ್ತ್ರಿ ಬಟ್ಟೆ ಹಾಕಿ, ಊಟ ತಿಂಡಿ ಹಾಕಿ, ಇವರೆಲ್ಲರ ಕನಸನ್ನ ನನಸು ಮಾಡುವಷ್ಟರಲ್ಲಿ ತನ್ನ ಕನಸುಗಳನ್ನ ಕೊಂದುಕೊಂಡು ಹೋದ ಮನೆಗೆ ಜೀವ ತೇದು ಶ್ರೀಗಂಧದಂತೆ ತಾನು ನಶಿಸಿ ಹೋದ ಮನೆ ದೀಪ ಬೆಳಗ್ತಾರಲ್ಲ, ಆ ತುಂಬಿದ ಮನೆ ಸೊಸೆ ಕಣ್ರಿ. ಆ ಸಕ್ಸಸ್ಫುಲ್ ಮ್ಯಾನ್ ಇಂದ ಇರೋಳು ತಾನು ಸಕ್ಸಸ್ ಆಗ್ಬಿಟ್ಟೆ ಅಂತ ಮೆರಿತಾನಲ್ಲ, ಅವನ ಹೆಂಡತಿನ ಅವ್ನು ಮರಿಬಾರ್ದು. ತುಂಬಿದ ಮನೆ ಸೊಸೆ, ಇವನ್ಗಿಂತ ಹೆಚ್ಚಾಕಿ ಇವ್ರ ಅಪ್ಪ ಅಮ್ಮ, ಇವನ್ ನಾದ್ನಿ, ಇವನ್ ಮೈದ್ನ, ಇವಳು ಎಲ್ಲೋ ಹೆಣ್ಣಾಗಿ ಹುಟ್ಟಿದ ತಪ್ಪಿದೆ, ಇನ್ನೊಂದು ಮನೆಗೆ ಹೋಗಿ ಜೀತ ಮಾಡ್ತಾಳಲ್ಲ, ತುಂಬಿದ ಮನೆ ಸೊಸೆ. ಅವಳಿಂದ ಆ ಮನೆ ಬೆಳಗರಿ, ಅದು ಅವಳಿಂದ ಇವರೆಲ್ಲ ಸಕ್ಸಸ್ ಆಗಿರೋದು, ಅವರಿಂದ ಇವರೆಲ್ಲ ಪದವಿಗೇರಿರೋದು. ಅಂತ ಮಹಾ ತಾಯಿಗೆ, ತುಂಬಿದ ಮನೆ ಸೊಸೆಯ ಪಾದಗಳಿಗೆ ನನ್ನೊಂದು ನಮಸ್ಕಾರ. ನೀವೆಲ್ಲೇ ಇರಿ, ಹೊಟ್ಟೆ ತಣ್ಣಗಿರ್ಲಿ, ತಾಯಿ ಚಾಮುಂಡೇಶ್ವರಿ ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಿ.